ವೀಕ್ಷಕರೇ, ತುಲಾ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನೊಂದು ಪ್ರಯೋಜನ ಇದೆ, ಏನೊಂದು ಫಲಗಳಿದೆ, ಯಾವೆಲ್ಲ ಸವಾಲುಗಳಿದೆ, ಯಾವೊಂದು ಚಾಲೆಂಜ್ ಇದೆ, ಯಾವ ರೀತಿಯಾಗಿ ಅದನ್ನು ನಿಭಾಯಿಸಿದ್ರೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ, ಅದ್ಭುತವಾದ ಪರಿಹಾರಗಳು ಎಂಥವು ಅನ್ನುವಂತಹ ಬಹಳಷ್ಟು ವಿಸ್ತೃತವಾಗಿರತಕ್ಕಂಥ ವಿಚಾರಗಳನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬ ಉಪಯೋಗ ಆಗುತ್ತೆ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಈ ತುಲಾ ರಾಶಿಯ ಲಾಂಛನ ಬಂದು ತಕ್ಕಡಿಯ ಲಾಂಛನ ಆದರೆ ರಾಶ್ಯಾಧಿಪತಿ ಶುಕ್ರ ಆಗಿರತಕ್ಕಂಥದ್ದು. ಈ ರಾಶಿಯ ರತ್ನ ವಜ್ರ ಆದರೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುತ್ತೆ. ಅದೃಷ್ಟದ ದಿನ ಶುಕ್ರವಾರ ಮತ್ತು ಸೋಮವಾರ ಆದರೆ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರುವಂಥದ್ದು. ಅದೃಷ್ಟದ ಸಂಖ್ಯೆಗಳು 4, 6, 7, 9 ಆದರೆ ಅದೃಷ್ಟದ ದಿನಾಂಕ 6, 15, 24 ನಿಮಗೆ ಅದೃಷ್ಟದ ದಿನಾಂಕಗಳಾಗಿರುವಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಮಿಥುನ, ಕಟಕ, ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ. ಈ ತುಲಾ ರಾಶಿಯವರ ಜನ್ಮ ನಕ್ಷತ್ರಗಳು ಬಂದು ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರ್ತಕ್ಕಂತಹ ತುಲಾ ರಾಶಿ. ಇಂತಹ ತುಲಾ ರಾಶಿಯವರು ನೋಡಿ, ಯಾವತ್ತಿಗೂ ಕೂಡ ಒಂದು ಧ್ವನಿ ಇರುತ್ತಲ್ಲ ಇವ್ರದ್ದು, ತುಲಾ ರಾಶಿಯವರ ಧ್ವನಿ ತುಂಬ ಸುಮಧುರವಾಗಿರ್ತಕ್ಕಂತಹ ಮಧುರವಾಗಿರ್ತಕ್ಕಂತಹ ಸ್ವರ ಇರುತ್ತೆ, ಕಂಠ ಇರುತ್ತೆ. ಇನ್ನು ದೃಢವಾದ ಸಂಕಲ್ಪ ಇರುತ್ತೆ. ಏನೇ ಒಂದು ನಿರ್ಧಾರ ತಗೊಂಡ್ರೂ ಕೂಡ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ತಕ್ಕಂತಹ ವ್ಯಕ್ತಿತ್ವಗಳು ಈ ತುಲಾರಾಶಿಯವರು ಅಂತ ಹೇಳ್ಬೋದು. ಯಾಕಂತಂದರೆ ನಿಪುಣರು, ಅಧ್ಯಯನಶೀಲರು, ಯಾವುದೇ ಒಂದು ವಿಚಾರಗಳು ವ್ಯವಸ್ಥೆಗಳಿದ್ರೂ ಕೂಡ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಆ ಒಂದು ವಿಚಾರಕ್ಕೆ ನ್ಯಾಯವನ್ನು ಕಲ್ಪಿಸ್ತಕ್ಕಂಥ ವ್ಯಕ್ತಿಗಳು ಈ ತುಲಾರಾಶಿಯವರಾಗಿರ್ತಾರೆ. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇಂಥ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನು ಒಂದು ಪ್ರಯೋಜನಗಳು ಸಿಗ್ತಾ ಇದೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸೋಣ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ಅನೇಕ ಖರ್ಚುಗಳಿರುತ್ತೆ, ಸವಾಲುಗಳಿರುತ್ತೆ, ಈ ಕಮಿಟ್ಮೆಂಟ್ಗಳು ಇರ್ತವೆ, ಅನೇಕ ಕೆಲಸ ಕಾರ್ಯಗಳು ನಿಂತು ಹೋಗಿರುವಂಥದ್ದನ್ನು ಪುನರಾರಂಭ ಮಾಡುವಂಥದ್ದಿರುತ್ತೆ. ಏನೋ ಒಂಥರ ಹಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಖರ್ಚಂತೂ ಇರುತ್ತೆ. ಅದನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಿ ಅನ್ನುವಂಥದ್ದೇ ನಿಮ್ಮ ಮುಂದಿರ್ತಕ್ಕಂಥ ಒಂದು ಸವಾಲು, ಒಂದು ಪ್ರಶ್ನೆ. ಆದರೆ ಆ ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ ಅನ್ನುವಂಥದ್ದು ಇಲ್ಲಿ ನಮಗಿರ್ತಕ್ಕಂಥ ಸಮಾಧಾನಕರವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳ್ಬೋದು. ನೋಡಿ, ಎಷ್ಟೇ ಸವಾಲುಗಳ ಮಧ್ಯದಲ್ಲೂ ಕೂಡ, ಎಷ್ಟೇ ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಕೂಡ, ಎಷ್ಟೇ ಕಮಿಟ್ಮೆಂಟ್ಗಳ ಮಧ್ಯದಲ್ಲೂ ಕೂಡ, ಖರ್ಚುಗಳ ಮಧ್ಯದಲ್ಲೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ತಿರಲ್ಲ, ಆ ಮ್ಯಾನೇಜ್ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿರುವಂಥದ್ದು. ಹಾಗಾಗಿ ಒಂದು ಹಂತದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಹಾಗಾಗಿ ಸಮಾಧಾನಕರವಾದಂಥ ಸಂಗತಿ. ಇನ್ನು ನೀವೇನಾದರೂ ವಾಹನ ಕೊಳ್ಳಬೇಕು, ಭೂಮಿ ಕೊಳ್ಳಬೇಕು, ಅಥವಾ ಮನೆ ಕೊಳ್ಳಬೇಕು, ಸೈಟ್ ಕೊಳ್ಳಬೇಕು, ಈ ರೀತಿಯಾದಂತಹ ಪ್ಲಾನ್ ಮಾಡ್ತಾ ಇದ್ದರೆ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ಸಾಧನೆ ಮಾಡ್ತಾರೆ. ಏನು ಒಂದು ಅವರು ಇರತಕ್ಕಂತಹ ಒಂದು ಪೊಸಿಷನ್ನಲ್ಲಿ, ಅವರು ನರ್ಸರಿಯಿಂದ ಹಿಡಿದು ಅವರು ಯಾವುದೋ ಒಂದು ಪದವಿ ತೆಗೆದುಕೊಳ್ಳುವಂಥ ಮಟ್ಟಕ್ಕೂ ಕೂಡ ವಿದ್ಯಾರ್ಥಿಗಳ ದಿಸೆಯಲ್ಲಿ ತುಲಾರಾಶಿಯ ವಿದ್ಯಾರ್ಥಿಗಳು ತುಂಬ ಅದ್ಭುತವಾಗಿರತಕ್ಕಂತಹ ಒಂದು ಫಲ ಸಿಗ್ತಾ ಇರತಕ್ಕಂಥದ್ದು ಸಮಾಧಾನಕರವಾದಂಥ ವಿಚಾರ. ಸೊ ಒಳ್ಳೆ ಸಾಧನೆ ಮಾಡ್ತಾರೆ ವಿದ್ಯಾರ್ಥಿಗಳು ಅನ್ನುವಂಥದ್ದು. ಇನ್ನು ನಿಮ್ಮ ಪ್ರತಿಭೆ ಇರುತ್ತಲ್ಲ, ನಿಮ್ಮ ಗೌರವ, ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಸ್ಟೇಟಸ್ಸು ಅಥವಾ ನೀವಿರುವಂಥ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಒಂದು ಬೆಲೆ ಅನ್ನುವಂಥದ್ದು ಸಿಗುತ್ತೆ. ಅದು ಒಂದು ಅನುಕೂಲಕರವಾದಂಥ ಫಲ. ಅದು ನಿಜವಾಗ್ಲೂ ಕೂಡ ಭಾಳ ಸಂತೋಷ ಪಡುವಂಥ ವಿಚಾರ. ನಿಮಗೆಲ್ಲೇ ಹೋದರೂ ಒಂದು ಮಾನ, ಮನ್ನಣೆ, ಗೌರವ, ಪ್ರೀತಿ, ವಿಶ್ವಾಸಕ್ಕೆ ಪಾತ್ರವಾಗುವಂಥದ್ದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ದುಡುಕಿನ ತೀರ್ಮಾನಗಳು ಬೇಡ, ಆತುರದ ತೀರ್ಮಾನಗಳು ಬೇಡ. ಸಮಯ ಸಂದರ್ಭವನ್ನು ನೀವು ನೋಡ್ಕೋಬೇಕು. ಯಾವ ಟೈಮ್ನಲ್ಲಿ ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಜನರ ಜೊತೆಯಲ್ಲಿ ಬೆರಿಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಇರಬೇಕು. ಮತ್ತು ಆರ್ಥಿಕ ವಿಚಾರದಲ್ಲಿ ನೀವೊಬ್ಬ ಆರ್ಥಿಕ ತಜ್ಞರಾಗಿರಬೇಕು. ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ
ಪರಿವನ್ನು ಇಟ್ಟುಕೊಂಡ್ರೆ ಒಳ್ಳೆಯದು. ಖರ್ಚಿಗೂ ಕಡಿವಾಣ ಹಾಕಿ ಪಾಲುದಾರಿಕೆ ದಯವಿಟ್ಟು ಬೇಡ. ನೀವೇನಾದರೂ ಪಾರ್ಟ್ನರಲ್ಲಿ ಯಾವುದೋ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದ್ರಿ, ಉದ್ಯೋಗ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿದ್ದರೆ ದಯವಿಟ್ಟು ಅದು ನಿಮಗೆ ಅಷ್ಟೊಂದು ಫಲಗಳು ಕೊಡುವಂಥದ್ದು ತುಂಬ ಕಷ್ಟ ಇದೆ. ಹಾಗಾಗಿ ಸ್ವತಂತ್ರವಾಗಿ ಮಾಡಿ. ಪ್ರಾರಂಭದಲ್ಲೆಲ್ಲ ಚೆನ್ನಾಗಿರುತ್ತೆ, ಆಮೇಲೆ ತುಂಬ ಸಮಸ್ಯೆಗಳಾಗುತ್ತೆ ಈ ಪಾರ್ಟ್ನರಿಂದ ಕೆಲಸ ಮಾಡಿದ್ರೆ. ಹಾಗಾಗಿ ಸ್ವತಂತ್ರವಾಗಿ ಮಾಡೋದ್ರಿಂದ ನಿಮಗೊಂದು ಜವಾಬ್ದಾರಿ ಅನ್ನುವಂಥದ್ದು ಬರುತ್ತೆ. ಹಣಕಾಸಿನಲ್ಲೂ ಕೂಡ ತುಂಬ ಪ್ರಯೋಜನಗಳು ಆಗುತ್ತೆ. ಸ್ವಲ್ಪ ನಿಮಗೆ ಎಚ್ಚರಿಕೆ ಏನಂತಂದರೆ, ವಾಹನ ಚಲಾಯಿಸ್ತಾ ಇದ್ದೀರ ಅಂತಂದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದು ಪ್ರತಿಯೊಬ್ಬರು ಕೇರ್ಫುಲ್ ಆಗಿರಬೇಕು, ನೀವಂತಲ್ಲ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಜೊತೆಗೆ ನಿಮ್ಮ ಮಕ್ಕಳಿಗೆ ಸರ್ಕಾರಿ ಅಥವಾ ಬೃಹತ್ ವಾಣಿಜ್ಯ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೂ ಕೂಡ ಹುದ್ದೆಗಳು ಸಿಗುವಂಥದ್ದು, ಕೆಲಸ ಸಿಗುತ್ತೆ. ಈ ತುಲಾ ರಾಶಿಯವರ ಮಕ್ಕಳಿಗೆ ಕೆಲಸ ಸಿಗುವಂಥ ಸಾಧ್ಯತೆಗಳಿದೆ. ಇದು ಕೂಡ ಭಾಳ ಖುಷಿಯಾಗಿರ್ತಕ್ಕಂಥ ವಿಚಾರ, ಒಂದು ಸಮಾಧಾನಕರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ನಿಮಗೂ ಕೂಡ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಕೂಲಕರವಾದಂಥ ಫಲಗಳು ಸಿಗ್ತಾ ಇರುವಂಥದ್ದು. ಇನ್ನೂ ಅದ್ಭುತವಾದಂಥ ವಿಚಾರಗಳನ್ನು ನಾವು ತಿಳಿಸುವಂಥದ್ದಿದೆ. ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದಂಥ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು. ಎಷ್ಟು ಪುಟ ಇರುತ್ತೆ ಗೊತ್ತಾ? 80ರಿಂದ 100 ಪುಟ ಇರುತ್ತೆ. ಇದು ಅಂತಹ ವಿಸ್ತೃತವಾಗಿರತಕ್ಕಂಥ ಜಾತಕ ಫಲ, ಜನ್ಮ ಜಾತಕ ಫಲ ಇದಾಗಿರುತ್ತೆ. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ಇನ್ನೂ ನಿಮಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಸಂತೋಷ, ಯಾರಿಂದನೋ ನಿಮಗೆ ಅನುಕೂಲತೆಗಳಾಗುತ್ತೆ. ಕೆಲಸಕ್ಕೂ ಅನುಕೂಲತೆಗಳಾಗುವಂಥದ್ದು, ಹಣಕಾಸಿಗೂ ಅನುಕೂಲತೆಗಳಾಗುವಂಥದ್ದು, ಏನೋ ಒಂಥರ ನಿಮಗೆ ಶತ್ರುಗಳೇ ಮಿತ್ರರಾಗುವಂಥ ಸಾಧ್ಯತೆಗಳು ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ನಿಮಗೂ ಖುಷಿ ಆಗ್ಬೋದು, ಏನಪ್ಪ ಇವ್ರು ಇಷ್ಟು ದಿನ ಹಿಂಗಿದ್ರು, ಈಗ ಇಷ್ಟೆಲ್ಲ ಬದಲಾವಣೆ ಆಗ್ಬಿಟ್ರಲ್ಲ ಅನ್ನುವಂಥ ಸಂತೋಷ ನಿಮಗೆ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಸ್ತ್ರೀಯರು ಅಧಿಕಾರದಲ್ಲಿದ್ದಾಗ ಉನ್ನತವಾಗಿರತಕ್ಕಂತಹ ಬಡ್ತಿಯನ್ನು ಪಡಿತೀರಿ. ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರುವಂಥ ಸಾಧ್ಯತೆಗಳಿದೆ. ಇನ್ನು ನೀವು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ನೀವೇನಾದರೂ ಸ್ವಂತ ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ ಸ್ವಲ್ಪ ನೀವು ಹಣಕಾಸಿನ ಸಂಬಂಧಪಟ್ಟಂಗೆ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಒಂದು ಸೆಕೆಂಡ್ ಯೋಚನೆ ಮಾಡೋದು ಒಳ್ಳೆಯದು. ನನಗೆ ಎಷ್ಟು ದುಡ್ಡಿದೆ, ನಾನು ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಉದ್ಯಮ ನಾನು ಯಾವ ರೀತಿ ನಿಭಾಯಿಸಬಲ್ಲೆ ಅನ್ನುವಂತಹ ಒಂದು ಕ್ಯಾಲ್ಕುಲೇಷನನ್ನು ನಿಮ್ಮಲ್ಲೇ ನೀವು ಹಾಕ್ಕೊಂಡು ನೀವು ಈ ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ, ನೀವು ಈ ಪ್ಲಾನ್ ಮಾಡ್ಕೊಳ್ಳೋದೇ ಇದ್ದರೆ ಏನಾಗುತ್ತೆ, ನಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಯಾವ ಉದ್ಯೋಗ ಮಾಡ್ತಾ ಇದ್ದೀರಿ ಆ ಉದ್ಯಮದಲ್ಲಿ ನುರಿತಿರುವಂಥ ವ್ಯಕ್ತಿಗಳ ಸಲಹೆಯನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಇದನ್ನೆಲ್ಲವೂ ಕೂಡ ನೀವು ಪರಿಪಾಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಭಾಳಷ್ಟು ಜನರಿಗೆ ವಿವಾಹದ ಯೋಗಗಳು ಕಂಡು ಬರುವಂಥ ಸಾಧ್ಯತೆಗಳಿದೆ. ನಿಮಗೆ ತುಲಾರಾಶಿಯವರು, ನಿಮ್ಗೆ ಮದುವೆ ಆಗಿಲ್ವಾ, ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವಕಾಶಗಳು ಚೆನ್ನಾಗಿದೆ ಅಂತ ಹೇಳ್ಬೋದು. ಮದುವೆ ಬಗ್ಗೆ ಏನೋ ಒಂದು ಪ್ರೊಸೆಸ್ ನಡೆಯುವಂಥ ಸಾಧ್ಯತೆಗಳಿದೆ. ಅಪರಿಚಿತರೊಂದಿಗೆ ಹೊಸ ವ್ಯಾಪಾರ ವಹಿವಾಟು ಅಥವಾ ಉದ್ರಿ ಕೊಡುವಂಥದ್ದು ಅಥವಾ ಅವರೊಂದಿಗೆ ದುಡ್ಡಿನ ವ್ಯವಹಾರ ಮಾಡುವಂಥದ್ದು, ಅನ್ಸೆಕ್ಯೂರ್ ವ್ಯವಹಾರ ಮಾಡುವಂಥದ್ದು ಬೇಡ. ಏನೋ ನಮ್ಗೆ ಪರಿಚಯ ಇದ್ದಾರೆ, ಕೊಡ್ತಾರೆ ಬಿಡು ಅಂತ ತಿಳ್ಕೊಂಡು ದುಡ್ಡು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ
ಖಂಡಿತ ವಾಪಸ್ ಬರೋದು ತುಂಬ ಕಷ್ಟ ಆಗ್ಬೋದು. ಅದ್ರ ನಂಬಿಕೆ ಪ್ಯೂರಿಟಿಯನ್ನು ಚೆಕ್ ಮಾಡ್ಕೋಬೇಕು. ಮಧ್ಯಸ್ಥಿಕೆಯನ್ನು ಯಾರಾದರೂ ತೆಗೆದುಕೊಂಡು ನೀವು ಕೆಲಸ ಮಾಡಬೇಕು. ನಿಮ್ಮ ಮೊದಲೇ ಪಾರ್ಟ್ನರು ಈ ಜಾಮೀನು ಮಾಡುವಂಥದ್ದು ಅಥವಾ ಬೇರೆಯವರಿಗೆ ದುಡ್ಡು ಕೊಡೋದು ಅಷ್ಟು ಸರಿ ಇಲ್ಲ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದು ತುಲಾರಾಶಿಯವರು. ಇನ್ನು ಸರ್ಕಾರಿ ನೌಕರರಿಗೆ, ಅಧಿಕಾರಿ ವರ್ಗದವರಿಗೆ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಇರುತ್ತೆ. ಆದರೆ ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಳ್ಳೆಯದೇ ಇದೆ, ಒಳ್ಳೆಯದೇ ಮಾಡಬೇಕು. ಒಳ್ಳೆ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಒಳ್ಳೆ ಫಲಗಳು ಸಿಗುತ್ತೆ. ಇನ್ನು ಈ ಶಿಕ್ಷಕ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಸ್ವಲ್ಪ ವ್ಯಾಪಾರಸ್ಥರಿಗೆ, ಯಾವುದೇ ಥರದ ವ್ಯಾಪಾರ ಮಾಡಿ ವ್ಯಾಪಾರಸ್ಥರಿಗೆ ಲಾಭಗಳು ಸಿಗುವಂಥ ಸಾಧ್ಯತೆಗಳಿದೆ, ಪ್ರಯೋಜನಗಳು ಆಗತ್ತೆ. ಮತ್ತು ಈ ಯಾವುದೋ ಈ ಭೂ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಎಚ್ಚರಿಕೆ ಇರಬೇಕು. ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವ್ರು ಎಚ್ಚರಿಕೆ ಇರಬೇಕಾಗತ್ತೆ. ಜೊತೆಗೆ ಈ ಕಲಾವಿದರಿಗೆ ಒಳ್ಳೆ ವೇದಿಕೆ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ಇರುತ್ತೆ. ಇನ್ನು ಹೆಚ್ಚಿನ ಪರಿಶ್ರಮ ಪಡಬೇಕಾಗುತ್ತೆ. ರಾಜಕಾರಣಿಗಳಿಗೆ ಯಾವುದೋ ಒಂದು ಸ್ಥಾನಮಾನಗಳ ಬಗ್ಗೆ ಹೆಚ್ಚಿನ ಪರಿಶ್ರಮ ಇರುತ್ತೆ, ಚಿಂತೆ ಇರುತ್ತೆ. ಖಂಡಿತವಾಗಿಯೂ ಒಂದು ತಕ್ಕ ಮಟ್ಟಿಗೆ ಫಲ ಸಿಗುವಂಥ ಸಾಧ್ಯತೆಗಳಿದೆ. ಸಮಾಧಾನಕರವಾದಂಥ ಸಂಗತಿ ಇದೆ. ಮತ್ತು ಆರೋಗ್ಯದ ಕಡೆಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ನಿಮಗೆ ಈ ವಿಡಿಯೋದುದ್ದಕ್ಕೂ ನೋಡಿದಾಗ ನಿಮಗೆ ಪರಿಹಾರ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ. ಆದರೆ ಅಲ್ಲಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿರುವಂಥ ಎಚ್ಚರಿಕೆ ಪಾಯಿಂಟ್ಸ್ಗಳನ್ನು ನೀವು ಏನಾದರೂ ಅಳವಡಿಸ್ಕೊಂಡ್ರೆ ಅದ್ಭುತವಾದ ಫಲ ಸಿಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಗೆ ಕಂಡು ಬರುತ್ತೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವ್ರ ಫಲ ಸಿಗುತ್ತೆ. ನೋಡ್ಕೊಳ್ಳಿ, ಬೇಕಾಗಿರುವಂಥದ್ದನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ನಿಮಗೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ನೋಡೋದಾದರೆ ನೋಡಿ, ಶ್ರೀ ನರಸಿಂಹಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಅನುಕೂಲಕರವಾದಂತಹ ಫಲ ಸಿಗುತ್ತೆ. ಸಂಕಷ್ಟ ಮೋಚನ ಹನುಮಾನ್ ಸ್ತೋತ್ರವನ್ನು ಪಠಣ ಮಾಡತಕ್ಕಂಥದ್ದು ಎಷ್ಟು ಅದ್ಭುತವಾದ ಫಲ ಸಿಗುತ್ತೆ ಗೊತ್ತಾ. ಕೆಲವೊಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸೌಭಾಗ್ಯಗಳ ಜೊತೆಯಲ್ಲಿ ನಿಮಗಿರ್ತಕ್ಕಂಥ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಸುಲಭವಾದ ಪರಿಹಾರ ಇದು. ಆರಾಮಾಗಿ ಸುಲಭವಾಗಿ ಮಾಡ್ಕೊಳ್ಳಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.